ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಗ್ರಾಮೀಣ ಸಮುದಾಯಗಳಲ್ಲಿ ಸ್ವಚ್ಛ ಕುಡಿಯುವ ನೀರು, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದಕ್ಕಾಗಿ ಬ್ಲೂ ಪಾಯಿಂಟ್ ಎನರ್ಜಿ ವತಿಯಿಂದ CSR ಯೋಜನೆ ಅಡಿಯಲ್ಲಿ ಆಳಂದ ತಾಲೂಕಿನ ಹಿರೋಲಿ ಹಾಗೂ ಸರ್ಸಂಬ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲಕ್ಕಾಗಿ ಮಿನಿ ವಿಜ್ಞಾನ ಕೇಂದ್ರ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬ್ಲೂ ಪೈನ್ ಎನರ್ಜಿ ಸಂಸ್ಥೆಯು 2026 ಫೆಬ್ರವರಿ 25ರಂದು ಆಳಂದ ತಾಲೂಕಿನ ಪ್ರದೇಶದ ವಿವಿಧ ಗ್ರಾಮಗಳಲ್ಲಿ CSR ಯೋಜನೆಯಡಿಯಲ್ಲಿ ಸರ್ಸಂಬ ಗ್ರಾಮದಲ್ಲಿ ಹಾಗೂ ಹಿರೋಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಿನಿ ವಿಜ್ಞಾನ ಕೇಂದ್ರ ಹಾಗೂ ಸರ್ಸಂಬ ಗ್ರಾಮದಲ್ಲಿ ರುದ್ರಭೂಮಿಗೆ ಕಲ್ಯಾಣರಾವ್ ಪಾಟೀಲ್ ಅವರು ಹಾಗೂ ಬ್ಲೂ ಪೈನ್ ಎನರ್ಜಿ ದೆಹಲಿ ಮುಖ್ಯ ಕಚೇರಿಯಿಂದ ಸುಮಿತ್ ಬರಾಟ್, ಮುಖ್ಯ ಸಸ್ಟೈನಬಿಲಿಟಿ ಅಧಿಕಾರಿ ಸುಶ್ರೀ ಸುಚಿತ್ರಾ ಬಿಸೇನ್, ಹಿರಿಯ ವ್ಯವಸ್ಥಾಪಕಿ ಸಾಮಾಜಿಕ ಮತ್ತು ಸಸ್ಟೈನಬಿಲಿಟಿ ಹಾಗೂ ತಂಡದ ಸದಸ್ಯರಾದ ಅಮರನಾಥ್ ಸೋಲಾರ್ ಸೈಟ್ ಮ್ಯಾನೇಜರ್ ಮತ್ತು ಶ್ರೀವಾಸ್ತವ್ ವಿಂಡ್ ಸೈಟ್ ಮ್ಯಾನೇಜರ್ ಸೇರಿದಂತೆ ಇತರ ಸಿಬ್ಬಂದಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಉದ್ಘಾಟನೆಯನ್ನು ಮಾಡಿದರು. ಯೆಲ್ಲೋ ಕಲರ್ ಅದಲ್ರಿ. ಹಲೋ ಬರ್ರಿ, ನೀವು ಸ್ವಲ್ಪ ತಡಕ್ಕೆ ಹೇಳೋದಿಲ್ಲ. ಈಗ ಬಂದರವ್ರು ಮದುವೆ ಬಂದಿರಿಲ್ಲ, ಮದುವೆ ಬರ್ರಿ ಜಲ್ದಿ. ಕೊಟ್ಟು ಬಿಡ್ರಿ. ಇದೇ ಸಂದರ್ಭದಲ್ಲಿ ಕಲ್ಯಾಣರಾವ್ ಪಾಟೀಲ್ ಅವರು ಮಾತನಾಡಿ, ಗ್ರಾಮೀಣ ಸಮುದಾಯಗಳಲ್ಲಿ ಸ್ವಚ್ಛ ಕುಡಿಯುವ ನೀರು, ಶಿಕ್ಷಣ, ಕೌಶಲಾಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಬಲಪಡಿಸುವುದಕ್ಕೆ ಬ್ಲೂ ಪೈನ್ ಎನರ್ಜಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಬ್ಲೂ ಪೈನ್ ಎನರ್ಜಿ ಅವರ ನೇತೃತ್ವದಲ್ಲಿ ಸರ್ಸಂಬ ಗ್ರಾಮದಲ್ಲಿ ರುದ್ರಭೂಮಿಗೆ ಚಾಲನೆ ನೀಡಲಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆಲ್ಲರಿಗಾಗಿ ಉತ್ತಮ ಶಿಕ್ಷಣಕ್ಕೋಸ್ಕರ ಅವರು ಮಿನಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ನಮ್ಮ ಊರಿನಲ್ಲಿ ಇರುವ ಕೊರತೆಗಳನ್ನು ಕಂಡುಹಿಡಿದು ಅವರು ಶವ ಸಂಸ್ಕಾರದ ಕೇಂದ್ರವನ್ನು ಕೂಡ ಇಲ್ಲಿ ಪೂರ್ಣ ತಯಾರು ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ತಿಳುವಳಿಕೆ ಬರುವ ಸಲುವಾಗಿ ವಿಜ್ಞಾನ ಕೇಂದ್ರವನ್ನು ಕೂಡ ಅವರು ನಡೆಸಿಕೊಡ್ತಾ ಇದ್ದಾರೆ. ಅಲ್ಲದೆ ವೈಚಾರಿಕ ಕ್ರಾಂತಿಯ ಮೂಲಕ ವಿಜ್ಞಾನದ ಜೀವನದಲ್ಲಿ ಉಪಯೋಗ ಆಗುವ ಹಾಗೆ ಅವರು ನಮಗೆ ವಿದ್ಯಾರ್ಥಿಗಳಿಗೆ ಹೊಸ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲದೆ ಈ ಸದ್ಯ ರಿನ್ಯೂಯಬಲ್ ಎನರ್ಜಿ, ಈಗ ನಾವು ವಿದ್ಯುತ್ತನ್ನು ಅತ್ಯಂತ ಹೆಚ್ಚು ಬಳಸ್ತಾ ಇದ್ದೇವೆ. ಅದರ ಕಮತರತೆ ಸಲುವಾಗಿ ಈ ಶಾರ್ಟೇಜ್ ಕಡಿಮೆ ಮಾಡೋ ಸಲುವಾಗಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಅವರು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಹಾಗೂ ಇತರ ಎಲ್ಲ ಮೂಲಗಳಿಂದ ವಿದ್ಯುತ್ತನ್ನು ತಯಾರಿಸಿ ಸಮಾಜಕ್ಕೆ ಅವರು ತಂದುಕೊಡ್ತಾ ಇದ್ದಾರೆ. ಅವರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿ ಇದೇ ರೀತಿಯಿಂದ ಸಹಕಾರವನ್ನು ಕೊಡ್ತಾ ಇರಲಿ ಹಾಗೂ ವಿದ್ಯಾರ್ಥಿಗಳಿಗೆ ಹೊಸ ಜನರೇಷನ್ಗೆ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಲಿ ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ.
तो ब्लू पाइन एनर्जी एक रिन्यूएबल एनर्जी जनरेशन कंपनी है। सो हम लोग इस एरिया में करीब 500 मेगावाट के करीब सोलर विंड हाइब्रिड प्रोजेक्ट्स लगा रहे हैं। तो हम लोगों ने थ्रू कोर्स ऑफ प्रोजेक्ट हम लोग गांव-गांव जाते हैं, सारे लोकेशन जाते हैं और फिर हम लोग इस गांव में आए और यहाँ पे स्कूल में देखा तो हमने देखा कि स्कूल में बहुत अच्छी फैसिलिटीज़ है, काफ़ी अच्छी फैसिलिटीज़ है, क्लासरूम भी अच्छे हैं, यहाँ के स्टूडेंट्स भी बहुत नॉलेजेबल है। बट यहाँ पे एक चीज़ मिसिंग है, वो प्रैक्टिकल साइंस एप्लीकेशन। तो दैट इज़ व्हाट वी थॉट कि हमारे CSR इनिशिएटिव के अंतर्गत एक साइंस लैब बनाया जाए जहाँ पे सिर्फ किताबी बातों से ही स्टूडेंट को ना पता चला, उनको एक्सपेरिमेंट करके देख के भी पता चले। इसलिए हमने ये मिनी साइंस लैब स्टूडेंट्स को डेडिकेट किया है। थैंक यू। ಎಲ್ಲರಿಗೂ ನಿಮ್ಗೆ ತಿಳಿದಿರೋ ಹಾಗೆ ಈಗ ಇಲ್ಲಿ ಬ್ಲೂ ಪೈನ್ ಕಂಪ್ನಿ ಸೌರ ವಿದ್ಯುತ್ ಘಟಕ ಮತ್ತು ಪವನ ವಿದ್ಯುತ್ ಘಟಕವನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ 500 ಮೆಗಾವಾಟ್ ನಾವು ಏನು ಮಾಡಿದ್ದೀವಿ ವಿದ್ಯುತ್ತನ್ನು ಜನ್ರೇಟ್ ಮಾಡ್ತಾಯಿದ್ದೀವಿ. ಈ 500 ಮೆಗಾವಾಟ್ ನಾವೇನು ವಿದ್ಯುತ್ ಜನ್ರೇಟ್ ಮಾಡೋ ಅಂತೀವಿ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಲೋಕಲ್ ಸ್ಕೂಲ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಇಲ್ಲೇ ಯಾವ ಸ್ಕೂಲ್ ಸ್ವಲ್ಪ ಏನು ಹಿಂದುಳಿದಾವ, ಯಾವ ಸ್ಕೂಲ್ನಾಗ ಏನೋ ಸ್ವಲ್ಪ ಕಡಿಮೆ ಇದ್ದಾವೆ ಅದನ್ನು ನೋಡ್ಕೊಂಡು ನಾವೇನು ಮಾಡ್ತಿದ್ದೀವಿ, ಅವರಿಗೆ ಸಹಾಯ ಆಗುವ ಉದ್ದೇಶದಿಂದ ವಿಜ್ಞಾನದ ಒಂದು ಪ್ರಾಜೆಕ್ಟ್ ರೂಮನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ವಿಜ್ಞಾನ ಪ್ರಾಜೆಕ್ಟ್ ರೂಮ್ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮಕ್ಕಳಿಗೆ ಒಂದು ಏನೈತಲ್ಲ ಮಾಡಲ್ಸ್ ಕೊಟ್ಟಿದ್ದೀವಿ, 88 ಮಾಡಲ್ಸ್ ಕೊಟ್ಟಿದ್ದೀವಿ. ಅದರಿಂದ ಅವರಿಗೆ ಶೈಕ್ಷಣಿಕ ರೂಪದಲ್ಲಿ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಅದನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಒಂದೊಂದು ಶಾಲೆಯಲ್ಲಿ ಒಂದೊಂದು ನಾವು ಅಭಿಯಾನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೈನ್ಸ್ ಪ್ರಾಜೆಕ್ಟನ್ನು ಏನೈತಲ್ಲ 2 ರಿಂದ 3 ಶಾಲೆಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲ, ಯಾಕಂದ್ರೆ ನಮ್ದು ಇವಾಗ ಏನು ಪ್ರಾಜೆಕ್ಟ್ ಆಗ್ತಾ ಇದ್ದೀವಲ್ಲ ಅದು ಆಲನ್ ತಾಲೂಕಿಗೆ ಸೀಮಿತ ಐತೆ. ಮುಂದೆ ಬರುಮಾನ ದಿನಗಳಲ್ಲಿ ನಾವು ಬೇರೆ ತಾಲೂಕಿಗೆ ಹೋದರೆ ಅಲ್ಲಿ ನಮ್ಮ ಏನಾದರೂ ಪ್ರಾಜೆಕ್ಟ್ಸ್ ಇದ್ದರೆ ಅಲ್ಲೂ ನಾವು ಅದನ್ನು ಮಾಡೋ ವಿಚಾರದಲ್ಲಿದ್ದೀವಿ. ಥ್ಯಾಂಕ್ ಯು. ಅಮರನಾಥ್. एनर्जी सौर एवं पवन ऊर्जा में कार्य करती है, लेकिन इनका काम सिर्फ ऊर्जा निर्माण नहीं है बल्कि इसके साथ साथ समाज का विकास करना और महिलाओं को सशक्त बनाना यह भी इनका कार्य है। और यही उद्देश्य पूर्ण करने के लिए प्रोब रिसर्च एंड सोशल डेवलपमेंट ये एक NGO हमारे इम्प्लीमेंटिंग पार्टनर है, इनकी सहायता से हम लोगों ने यहाँ के सराउंडिंग के 2 विलेजेस में मिनी साइंस सेंटर का सेटअप किया है। और इस मिनी साइंस सेंटर में नियर अबाउट 88 मैथ्स और साइंस के मॉडल्स हैं। और ब्लू पाइन यही चाहता है कि यहाँ का स्टाफ, यहाँ के बच्चे इनको पूरी तरीके से यूज़ करे और अपना ब्राइट फ्यूचर बनाए। और इसी के साथ साथ ब्लू पाइन ने ये सब विलेजेस में मिनी साइंस सेंटर के साथ साथ स्किल डेवलपमेंट ट्रेनिंग सेंटर, RO वाटर इंस्टॉलेशन, सोलार स्ट्रीट लाइट इंस्टॉलेशन और क्रिमेशन एंड ब्यूरियर ग्राउंड, ये सब भी CSR के अंतर्गत किया हुआ है। थैंक यू। सुचित्रा। कौन तो स्टूडेंट है क्या? एक्सप्लेन कर आपको, एक्सप्लेन कौन करके? तो बच्चों आप लोगों ने स्टार्स देखे, शायद देखे ना स्टार्स में बहुत सारे कॉन्स्टलेशन होते हैं। मतलब कि जब हम ऊपर देखते हैं तो हमें पर्टिकुलर एक फिगर दिखाई देती है स्टार्स की। ठीक है, आपने किताबों में पढ़ा हुआ कॉन्स्टलेशन के बारे में। ये जो मॉडल है ये कॉन्स्टलेशन का मॉडल है। ठीक है, जो आपको बताता है कि कितने टाइप के कॉन्स्टलेशन आपको स्काई में दिखाई देते हैं। ठीक है, जैसे कि ये है लियो। जब आप स्काई में देखोगे तो आपको एक ऐसा पैटर्न दिखाई देगा। ठीक है, तो ये जो पैटर्न है इसे क्या कहते हैं? लियो। ऐसे ही ये एक पैटर्न आपको स्काई में दिखाई देगा। अगर आप ध्यान से देखोगे तो बिल्कुल सेम ऐसा स्टार्स का एक पैटर्न दिखाई देगा। उस कॉन्स्टलेशन का नाम है वर्गो, वाइगो। ठीक है, और ऐसे ही लिब्रा। ठीक है, स्कॉर्पियो। ऐसा अगर पैटर्न है स्काई में तो वो क्या है? स्कॉर्पियो। ठीक है, पीसेस। अगर ऐसा पैटर्न है तो पीसेस, ऐसा पैटर्न है तो जेमिनी। ठीक है, एक्वेरियस। ठीक है, टॉरस। और ये है एरीज। ठीक है, तो ये
ये सारे के सारे कॉन्स्टलेशन है जो आपकी बुक्स में आप पढ़ते हो, वो आप यहाँ पर देख करके समझ सकते हो। स्काई में भी देखना कि ऐसा पैटर्न दिखाई दे रहा है आपको, ठीक है, तो आपको पता चलेगा कि कॉन्स्टलेशन क्या होती है, ठीक है, समझ में आया ना? ನನ್ನ ಹೆಸರು ಶ್ರೀಶೈಲ್ ಕಂಬಾರ್ ಅಂತ ಹೇಳ್ಬಿಟ್ಟು ಈ ಹಿರೋಳಿ ಶಾಲೆಯ ಪ್ರಭಾರಿ ಮುಖ್ಯಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ 14 ಜನ ನಾವು ಸಿಬ್ಬಂದಿ ಇದ್ದೀವಿ. ಇಲ್ಲಿ ಬ್ಲೂ ಪ್ಲೇನ್ ಕಂಪನಿಯವರು ಒಂದು ವಿಜ್ಞಾನ ಕೇಂದ್ರವನ್ನು ಮಾಡಿ ಅದರಲ್ಲಿ ವಿಜ್ಞಾನದಲ್ಲಿ ಗಣಿತವನ್ನು ಕೂಡ ಅಳವಡಿಸಿ ನಮ್ಮ ಮಕ್ಕಳಿಗೆ 84 ಮಾದರಿಗಳನ್ನು ಮಾಡಿ ಒಳ್ಳೆಯ ಒಂದು ಸಹಕಾರವನ್ನು ಮಾಡಿದ್ದಾರೆ. ಪ್ರಥಮವಾಗಿ ಆ ಬ್ಲೂ ಪ್ಲೇನ್ ಮಾಲೀಕರಿಗೂ ಹಾಗೂ ಸಿಬ್ಬಂದಿ ವರ್ಗದ ಪ್ರಥಮವಾಗಿ ಧನ್ಯವಾದ ಸಲ್ಲಿಸುತ್ತಾ, ಅದರಂತೆ ನಮ್ಮ SRMC ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ, ನಮ್ಮೆಲ್ಲ ಸಿಬ್ಬಂದಿಯವರಿಗೂ ಮತ್ತು ಮುಖ್ಯವಾಗಿ ನಮ್ಮೆಲ್ಲ ಮುದ್ದು ಮಕ್ಕಳಿಗೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಜ್ಞಾನ ಮಾದರಿ ಕೇಂದ್ರವನ್ನು, ವಿಜ್ಞಾನ ಪ್ರಯೋಗಾಲಯವನ್ನು ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಿಂದ ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಬೇಕಾಗಿ ಅಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ನನ್ನ ಹೆಸರು ಭಾಗ್ಯಜ್ಯೋತಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇನ್ಚಾರ್ಜ್ HM ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಬ್ಲೂ ಪೈನ್ ಎನರ್ಜಿ ಮಿನಿ ಸೈನ್ಸ್ ಲ್ಯಾಬ್ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ ಮತ್ತು 300 ಲೀಟ್ರದ ಒಂದು ಫಿಲ್ಟರ್ನು ಕೂಡ ಕೂಡಿಸಿದ್ದಾರೆ. ಅವರಿಗೆ ನಾನು ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಸೈನ್ಸ್ ಲ್ಯಾಬ್ ಮಾಡಿದ್ರಿಂದ ಇವತ್ತು ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಕಾರಣ ಏನು ಅಂದರೆ ಇದರಲ್ಲಿರುವ ಒಂದೆರಡು ಉದಾಹರಣೆ ನಾನು ಹೇಳಬಲ್ಲೆ. ಅದರಲ್ಲಿ ಒಂದು ಡ್ರೈವಿಂಗ್ ಡಿಟೆಕ್ಟರ್ ಅಂತೇಳಿ, ಅಲ್ಲಿ ಏನಿದೆ ಅಂತಂದರೆ ಅವರು ಡ್ರೈವಿಂಗ್ ಮಾಡುವುದು ಒಂದು ಸೆನ್ಸರ್ ಚಶ್ಮಾ ಬಳಸಿದಾಗ ಅದನ್ನು ಹಾಕ್ಕೊಂಡಿದ್ದರೆ ಅವ್ರು ಕಣ್ಣು ಮುಚ್ಚಿದಾಗ ಆಟೋಮೆಟಿಕ್ಕಾಗಿ ಗಾಡಿ ನಿಲ್ಲುತ್ತೆ. ಇದರಿಂದ ಅವರ ಪ್ರಾಣಹಾನಿ ಆಗೋದು ತಪ್ಪುತ್ತದೆ. ಜೊತೆಗೆ ಆಮೇಲೆ ಎಲೆಕ್ಟ್ರಾನಿಕ್ ಡಸ್ಟ್ಬಿನ್ ಇದೆ ಮತ್ತು ಮಿರರ್ ಇದೆ, ಹೀಗೆ ಸುಮಾರು ಇದೆ ಮತ್ತು ಸ್ಮೋಕ್ ಡಿಟೆಕ್ಟರ್ ಇದೆ. ಇದರಿಂದ ಮಕ್ಕಳು ಬರೀ ಥಿಯರಿಯಲ್ಲಿ ಕೇಳೋದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದಾರೆ ಕೂಡ. ಜೊತೆಗೆ ಈ ಮುಂದುವರಿದ ದೇಶಗಳು ಜಪಾನ್, ಅಮೇರಿಕಾ ಅಥವಾ ನಮ್ಮ ಮುಂಬೈನಂಥ ಸಿಟಿ, ಡೆಲ್ಲಿಯಂಥ ಸಿಟಿಗಳಲ್ಲಿ ಜನ ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಅನ್ನೋದನ್ನು ಅವರು ಈ ಮಿನಿ ಸೈನ್ಸ್ ಲ್ಯಾಬ್ ಮೂಲಕ ಒಂದೆರಡು ಅಂಶಗಳನ್ನು ತಿಳ್ಕೊಬೋದು. ಸೊ ಒಟ್ಟಾರೆಯಾಗಿ ಪುಸ್ತಕದಲ್ಲಿ ಓದೋದನ್ನು ಒಂದೆರಡು ಅಂಶಗಳನ್ನು ಮಕ್ಕಳು ಕಣ್ಮುಂದೆ ನೋಡಿದಾಗ ಅವರು ಪಡೆಯುವಂಥ ಅನುಭವ ತುಂಬ ಸುಖಕರವಾಗಿದ್ದು ಅವರು ಬಹಳಷ್ಟು ನಾಲೆಜನ್ನು ಇದರಿಂದ ಗಳಿಸ್ಕೋಬೋದು ಹಾಗೂ ವಿಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ಮುಂದೆ ಅವರು ಗಳಿಸ್ಕೋಬೋದು. ಆದ್ದರಿಂದ ಈ ಬ್ಲೂ ಪೈನ್ ಎನರ್ಜಿಯವರಿಗೂ ನಾನು ನನ್ನ ಶಾಲೆ, ನನ್ನ ವತಿಯಿಂದ ಹಾಗೂ ನನ್ನ ಮಕ್ಕಳ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. और हमारा यहाँ पे सोलर और विंड प्रोजेक्ट्स हम यहाँ पर लगा रहे हैं. जैसे सरसंबा और आसपास के गांव में हमारा करीब 400 मेगावाट का प्रोजेक्ट है. तो हम लोगों ने CSR के इनिशिएटिव्स लिया है हमारी कंपनी ने. तो उस CSR के इनिशिएटिव्स में हमारा इस सरसंबा में इस गांव में हमारे इस सरकारी स्कूल में हम लोगों ने मिनी साइंस सेंटर का एक छोटा सा इनिशिएटिव लिया. हमारी कंपनी ने मिनी साइंस सेंटर इस स्कूल में लगाया है. इसमें 88 जो है मैथ्स एंड साइंस के मॉडल्स हमने रखे हुए हैं यहाँ पे. और साथ में हम लोग यहाँ पे हम लोगों ने ये RO वाटर का भी लगाया है. और आसपास के जितने भी गांव हैं उस गांव में हम लोग जितने भी स्कूल्स हैं उस स्कूल्स में हम लोग स्ट्रीट लाइट्स और RO वाटर का अरेंजमेंट हम लोगों ने किया है एज ए CSR इनिशिएटिव फ्रॉम ब्लू पेन.